ನಮಸ್ಕಾರ, ನಾನು ನಿಮ್ಮ ಶ್ರೀದೇವಿ. ಶ್ರೀ ಪ್ರಗತಿ ಟಾಕೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಕಲಾವಿದರ ಪರಿಚಯ. ಹಿರಿಯ ಕಲಾವಿದರಾದಂತಹ ಶಿವಕುಮಾರ್ ಆರಾಧ್ಯ ಅವರು ನಮ್ ಜೊತೆ ತುಂಬಾ ಸಿನಿಮಾಗಳು, ಸೀರಿಯಲ್ಗಳು ಮಾಡಿದೀರಾ. ಅದರಲ್ಲಿ ವಿವಿಧ ರೀತಿಯ ಪಾತ್ರಗಳನ್ನು ಕೂಡ ಮಾಡಿದೀರಾ. ಸೊ ಅದ್ರಲ್ಲಿ ನಿಮ್ಗೆ ತುಂಬಾ ಅಚ್ಚುಮೆಚ್ಚಿನ ಪಾತ್ರ, ಇದ್ ನಾನ್ ಮಾಡಿದ್ದು ತುಂಬಾ ಸಂತೋಷ ಆಯ್ತು ನನ್ಗೆ ಅಂತ ಅನ್ಸಿದೆ ಯಾವ್ದಾದ್ರು ರೀತಿಯ? ಸುಮಾರು ಒಂದು 10-12 ವರ್ಷದ ಮೊದಲು ಚೀಸವ್ ಸಾವಿತ್ರಿ ಅಥವಾ ಧಾರಾವಾಹಿ ಬರ್ತಾ ಇತ್ತು. ಚೀಸವ್ ಸಾವಿತ್ರಿಯಲ್ಲಿ ಸಾವಿತ್ರಿಯ ತಂದೆಯ ಪಾತ್ರ ಸೂರಪ್ಪ ಅನ್ನೋದು. ಅಂದ್ರೆ ಅವನು ತುಂಬಾ ಒಬ್ಬ ರೈತ, ಬಡ ರೈತ, ತುಂಬಾ ಕಷ್ಟಪಡ್ತಾ ಇರ್ತಾನೆ. ಮಕ್ಕಳು ಸಾಕೋಕಾಗದೇನೆ ಒದ್ದಾಡ್ತಾ ಇರ್ತಾನೆ. ಅಭಿನಯಕ್ಕೆ ತುಂಬಾ ಸ್ಕೋಪ್ ಇದ್ದಂತ ಪಾತ್ರ, ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಕ್ಕಾಗದೇ ಇರುವಂತ ಪಾತ್ರ ಅದು. ನಾವು ಕೆಲವು ಸರ್ತಿ ಏನ್ ಹೇಳ್ತೀವಿ, ಕಲಾವಿದರು ನಮಗೆ ಸರಿಯಾದಂತ ನಿರ್ದೇಶಕರು ಸಿಗಬೇಕು. ನಮ್ಮಲ್ಲಿ ಪ್ರತಿಭೆ ಇದೆ ಅಂತ ನಾವು ಹೇಳ್ಕೊಡ್ತೀವಿ. ಹೆಚ್ಚಾಗಿ ನಮ್ಮಲ್ಲಿ ಏನ್ ಪ್ರತಿಭೆ ಇದೆ ಅನ್ನೋದನ್ನ ನಿರ್ದೇಶಕರು ಗುರುತು ಹಿಡಿದು ಅದನ್ನ ಕಲಾವಿದರ ತೆಗಿತಾರೆ. ಅಂತ ಒಬ್ಬ ಒಳ್ಳೆ ನಿರ್ದೇಶಕರು ಅಂದ್ರೆ ಶ್ರುತಿ ನಾಯ್ಡು ಅವರು, ರಮೇಶ್ ಇಂದ್ರ ಅವರು ಚೀಸವ್ ಸಾವಿತ್ರಿಲಿ ನನಗೆ ಒಳ್ಳೆ ಪಾತ್ರ ಕೊಟ್ಟರು. ನನ್ನಿಂದ ಮಾಡಿಸಿದ್ರು, ನಾನು ಮಾಡಿದೆ ಅಂತಲ್ಲ, ನನ್ನಿಂದ ಅವ್ರ ಪಾತ್ರ ಮಾಡಿಸಿದ್ರು ಅಂತ ಹೇಳ್ತೀವಿ. ಹಾಗೆ ನಾನು ಇನ್ನೂ ಒಂದು ಯಾವ್ದಾದ್ರು ಪಾತ್ರ ಮಾಡ್ಲೇಬೇಕಿತ್ತು, ಇದು ಮಿಸ್ ಮಾಡಿದೀನಿ, ಮಾಡ್ಲೇಬೇಕು ಅಂತ ಅನ್ನೋದಾದ್ರೆ ನಿಮ್ ಮನ್ಸಲ್ಲಿ ಏನಾದ್ರು ಆತರ ಇದ್ರೆ ಅದು ಯಾವ ಪಾತ್ರ ಮಾಡಕ್ ಇಷ್ಟಪಡ್ತೀರಾ? ನನಗೆ ಅನ್ಕೊಳ್ತೀನಿ ಬಹಳಷ್ಟು ಪಾತ್ರಗಳು, ಒಳ್ಳೆ ಪಾತ್ರಗಳು ಸಿಕ್ಕಿದೆ. ಇನ್ನು ಬೇಕು. ಯಾವುದೇ ಕಲಾವಿದರಿಗೆ ತುಳಿತೆ ಅನ್ನೋದು ಅವನ ಉಸಿರು ಇರೋವರೆಗೂ ಇದ್ದೇ ಇರುತ್ತೆ. ಇದಕ್ಕಿಂತ ಚಂದದ ಪಾತ್ರ, ಇನ್ನೂ ಒಳ್ಳೆ ಪಾತ್ರ, ಒಳ್ಳೆ ಅವಕಾಶಗಳು ಸಿಗಬೇಕು ಅಂತ ಹೇಳಿ. ನನಗೆ ಆದರ್ಶ ಅಂದ್ರೆ KS ಅಶ್ವಥ್ ಅವರು. ತುಂಬಾ ಜನ ಕೇಳ್ತಾ ಇರ್ತಾರೆ, ನೀವು ಮೆಚ್ಚುವಂತ ಕಲಾವಿದ ಯಾರು ಅಂತ ಹೇಳಿ. ನನಗೇನು ಗೊತ್ತಿಲ್ಲ. ಮೊದ್ಲಿಂದ ನಾನು KS ಅಶ್ವಥ್ ಅವ್ರನ್ನ ತುಂಬಾ ಮೆಚ್ಚುತ್ತೀನಿ. ಅವ್ರು ಏನು ಪಾತ್ರಗಳು ಮಾಡಿದ್ರು, ಅವರಲ್ಲಿ ಏನು ಪ್ರತಿಭೆ ಇತ್ತು, ಅದ್ರಲ್ಲಿ ಕೇವಲ 1% ನಾನು ನನ್ನ ಜೀವನದಲ್ಲಿ ಪರ್ಫಾರ್ಮ್ ಮಾಡ್ಬಿಟ್ರೆ ನನ್ನ ಜನ್ಮ ಸಾರ್ಥಕ ಅಂತ ನಾನು ಭಾವಿಸ್ತೇನೆ. ತುಂಬಾ ಖುಷಿ ಆಯ್ತು ಸರ್, ತುಂಬಾ ವಿಷಯಗಳನ್ನ ಹೇಳಿದ್ರಿ ನೀವು. ಹಾಗೆ ನೀವು ನಿಮ್ಮ ಸ್ಟೇಟಸ್ ನ, ಯಾಕೆಂದ್ರೆ ಸರ್ವೇ ಜನ ಸುಖಿನೋ ಭವಂತು ಅಂತ ಇಟ್ಕೊಂಡು, ಯಾಕೆ ಸರ್ ಏನಕ್ಕೆ ಅದನ್ನೇ ಇಟ್ಕೋಬೇಕಂತ ಅನ್ಸ್ತು? ಇಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ನಾನು ಹೇಳ್ಕೊಡೋದು, ದೇವ್ರನ್ನ ಪ್ರಾರ್ಥನೆ ಮಾಡೋದು ಹಾಗೇನೆ, ಸರ್ವೇ ಜನ ಸುಖಿನೋ ಭವಂತು. ಜೊತೆಗೆ ಇನ್ನೊಂದು ಹೇಳ್ಕೊಳ್ತೀನಿ, ದೇವ್ರೆ ಯಾರಿಂದನೋ ನನ್ನ ಮನಸ್ಸು ನೋವಾಗದೆ ಇರ್ಲಿ, ಹಾಗೆ ನನ್ನಿಂದ ಕೂಡ ಯಾರ ಮನಸ್ಸಿಗೂ ಯಾವತ್ತೂ ನೋವಾಗದೆ ಇರ್ಲಿ ಅಂತ. ನೀವು ಪ್ರಶ್ನೆ ಕೇಳಿದ್ರೆ ಯಾಕೆ ಹೀಗೆ ಅಂತ ಹೇಳ್ಬೇಕು, ಸರ್ವೇ ಜನ ಸುಖಿನೋ ಭವಂತು. ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರಪಂಚ ಚೆನ್ನಾಗಿದ್ರೆ ನಮ್ ದೇಶ ಚೆನ್ನಾಗಿರುತ್ತೆ, ನಮ್ ದೇಶ ಚೆನ್ನಾಗಿದ್ರೆ ನಮ್ ರಾಜ್ಯ ಚೆನ್ನಾಗಿರುತ್ತೆ, ನಮ್ ರಾಜ್ಯ ಚೆನ್ನಾಗಿದ್ರೆ ನಮ್ ಊರ್ ಚೆನ್ನಾಗಿರುತ್ತೆ, ನಮ್ ಊರ್ ಚೆನ್ನಾಗಿದ್ರೆ ನಮ್ ಏರಿಯಾ ಚೆನ್ನಾಗಿರುತ್ತೆ, ನಮ್ ಏರಿಯಾ ಚೆನ್ನಾಗಿದ್ರೆ ಮನೆ ಚೆನ್ನಾಗಿರುತ್ತೆ, ಮನೆ ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಸರ್ ಫಸ್ಟ್ ನಾವೆಲ್ಲರೂ ಚೆನ್ನಾಗಿದ್ರೇನೆ ಅಲ್ವಾ ದೇಶ? ಇಲ್ಲ 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 ಇಲ್ಲ, ಇದು ತಪ್ಪು, ಉಲ್ಟಾ ನೀವು ಹೇಳ್ತಾ ಇರೋದು. ಎಲ್ಲರೂ ಚೆನ್ನಾಗಿದ್ರೆ ನಾವು ಅಷ್ಟೇ. ಅದೇ ಯಾಕೆ ಸರ್ ನಿಮ್ಗೆ ಈ ಮನ್ಸು ಯಾಕೆ ಸರ್? ಗೊತ್ತಿಲ್ಲ, ಅದನ್ನ ಮೊದಲೇ ನಾನು ಹಾಗೆ ಅನ್ಸುತ್ತೆ, ಎಲ್ಲರೂ ಚೆನ್ನಾಗಿರ್ಬೇಕು. ಎಲ್ಲರೂ ಚೆನ್ನಾಗಿರ್ಬೇಕು. ನಿಮ್ ಒಳ್ಳೆ ಮನಸ್ಸಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ತುಂಬಾ ವಿಷಯಗಳನ್ನ ಹಂಚ್ಕೊಂಡಿದ್ದೀರಾ ನೀವು. ನಂಗಂತೂ ತುಂಬಾ ಸಂತೋಷ ಆಯ್ತು ಸರ್. ಮುಂದೆ ಬರುವ ಹೊಸ ಹೊಸ ಕಲಾವಿದರಿಗೆ ಏನಾದ್ರೂ ಒಂದು ಸಂದೇಶ ಹೇಳಕ್ ಇಷ್ಟಪಡ್ತೀನಿ? ಸಂದೇಶ ಹೇಳೋಷ್ಟು ದೊಡ್ಡ ಮನುಷ್ಯ ನಾನಲ್ಲ. ಆದ್ರೆ ನಾವು ಈ ರಂಗಕ್ಕೆ ಬಂದ ಕಾಲಕ್ಕೂ ಈಗೂ ಕೆಲವು ವ್ಯತ್ಯಾಸಗಳು ನಮ್ಮ ಕಣ್ಣು ಕಾಣ್ತಾ ಇರುತ್ತೆ. ನಮ್ಮಲ್ಲಿ ನಾವು ಗುರು ಹಿರಿಯರಿಗೆ ತುಂಬಾ ಗೌರವ ಕೊಡ್ತಾ ಇದ್ವಿ. ಈಗ ಬಹಳಷ್ಟು ಗುರು ಹಿರಿಯರ ಗೌರವ ಕೊಡೋದ್ ಕಾಣ್ತಾ ಇಲ್ಲ. ಮನೆಯೆಲ್ಲ ಓದ್ತಾ ಇದ್ದೆ, ನನಗೆ ಓದೋ ಹವ್ಯಾಸ ಜಾಸ್ತಿ. ಇವತ್ತು ಜಗತ್ತಲ್ಲಿ ಎಲ್ಲವೂ ಸಿಗ್ತಾ ಇದೆಯಂತೆ. ಮನುಷ್ಯನಿಗೆ ವಿದ್ಯೆ ಸಿಗುತ್ತೆ, ಉದ್ಯೋಗ ಇರುತ್ತೆ, ಹಣ ಸಂಪಾದನೆ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಇಲ್ಲಿ ಚೆನ್ನಾಗಿ ಓದ್ಬಿಟ್ಟು ದುಡ್ಡು ಸಂಪಾದನೆ ಮಾಡೋದಕ್ಕೆ ವಿದೇಶಕ್ಕೆ ಹೋಗ್ತಾನೆ. ಆದ್ರೆ ಮಕ್ಕಳಿಗೆ ಕೂಡ ನಾವ್ ಎಲ್ಲವನ್ನೂ ಕಲಿಸ್ತೀವಿ, ಕೊಡ್ತೀವಿ. ಆದ್ರೆ ಮುಖ್ಯವಾಗಿ ಬೇಕಾಗಿರೋದು ಸಂಸ್ಕಾರ ಅನ್ನೋದು. ಆ ಸಂಸ್ಕಾರದ ಕೊರತೆ ಈಗಿನ ಜನಾಂಗದಲ್ಲಿ ಕಾಣ್ತಾ ಇದೆ. ಮಕ್ಕಳು ಮೊದಲನೇದಾಗಿ ಸಂಸ್ಕಾರ ಕೊಡಬೇಕು. ಸಂಸ್ಕಾರ ಒಂದು ಕೊಟ್ರೆ ಇನ್ನೆಲ್ಲವೂ ಆಟೋಮೆಟಿಕ್ ಆಗಿ ಬರುತ್ತೆ. ಆ ಸಂಸ್ಕಾರ ಕೊಡಬೇಕು. ಆಮೇಲೆ ನೀವು ಹೇಳಿದ್ರೆ ಈಗ ಹೊಸ ಕಲಾವಿದರಿಗೆ ಏನ್ ಹೇಳ್ತೀರಾ ಅಂತ. ಹೇಳ್ತೀನಿ ಅಂತ ಅಲ್ಲ, ಮೊದಲನೇದಾಗಿ ನಿಮ್ಮ ಗುರು ಹಿರಿಯರಿಗೆ ಗೌರವಿಸಿ, ನಿರ್ದೇಶಕರಿಗೆ ಗೌರವ ಕೊಡಿ. ನಿರ್ದೇಶಕರು ಹೇಳೋದನ್ನ ಬಹಳ ಮನಸ್ಸಿಟ್ಟು ಅಭ್ಯಾಸ ಮಾಡ್ಕೊಳ್ಳಿ. ನಾವು ನಮ್ಮ ಪಾತ್ರವನ್ನು ಮಾತ್ರ ನಾವು ಗಮನದಲ್ಲಿ ಇಟ್ಕೊಂಡಿರ್ತೀವಿ. ಆದ್ರೆ ನಿರ್ದೇಶಕನ ತಲೆಯಲ್ಲಿ 100 ಪಾತ್ರಗಳಿರುತ್ತೆ. ನಿರ್ದೇಶಕ ತುಂಬಾ ಗ್ರೇಟ್. ನಿರ್ದೇಶಕ ಹೇಳಿದನ್ನ ನಾವು ಮನಸ್ಸಿಟ್ಟು ನಾವು ಅದನ್ನ
ಫಾಲೋ ಮಾಡಿದ್ರೆ 50% ಅದರಲ್ಲಿ ಬಂದ್ಬಿಡುತ್ತೆ. ಇನ್ನು 50% ಅಷ್ಟೇ ನಾವು ನಮ್ಮ ಪ್ರತಿಭೆಯನ್ನ ನಾವು ತುಂಬಬೇಕಾಗಿರೋದು. ಜೊತೆಗೆ ನಾವು ರಂಗಭೂಮಿಯಿಂದ ಬಂದನು. ನಾವು ಎಲ್ಲಿಂದ ಪ್ರಾರಂಭ ಆಗುತ್ತೆ ರಂಗಭೂಮಿ ಇಲ್ಲ ಅಂದ್ರೆ, ರಂಗಭೂಮಿ ನಾವು ನಾಟಕ ಪ್ರಾಕ್ಟೀಸ್ ಮಾಡ್ಬೇಕಾದ್ರೂ ಕೂಡ ಶೋನಲ್ಲಿ ಅಂತ ಅಲ್ಲ, ಅಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ಬಾಗಿಲಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಯಾಕೆ ಅಂದ್ರೆ ಅದು ದೇವಸ್ಥಾನ ಕಲಾವಿದರಿಗೆ ಅಂತ. ಅದರ ನಂತರ ಮೇಕಪ್ ಕೂತ್ಕೊಂಡಾಗ ಮೇಕಪ್ ಇರೋ ಆ ಒಂದು ಪರಿಕರಗಳೇನಿರುತ್ತೆ ಅವೆಲ್ಲಕ್ಕೂ ನಮಸ್ಕಾರ ಮಾಡ್ಕೊಡ್ತೀವಿ. ಯಾಕೆ ಅದು ದೇವರ ಸಾಮಗ್ರಿ, ಅದು ದೇವರು ಅಂತ. ಮೇಕಪ್ ಮನೆ ನಮಸ್ಕಾರ ಮಾಡ್ಕೊಡ್ತೀವಿ, ಆತ ಕೂಡ ದೇವರ ಸಮಾನ ಅಂತ. ಕ್ಯಾಮರಾ ಮುಂದೆ ಹೋದಾಗ ಕ್ಯಾಮ್ರಾಗೆ ನಮಸ್ಕಾರ ಮಾಡ್ಕೊಡ್ತೀವಿ, ಅದು ದೇವರು. ನಿರ್ದೇಶಕ ನಮಸ್ಕಾರ ಮಾಡ್ಕೊಡ್ತೀವಿ, ಆತ ಕೂಡ ದೇವರ ಸಮಾನ ಅಂತ. ನಾವು ಯಾವಾಗ ಅವೆಲ್ಲವನ್ನೂ ದೇವರ ಸಮಾನ, ಮತ್ತೆ ನಾವು ಅದು ನಾಟಕ ಇರ್ಬೋದು, ಸೀರಿಯಲ್ ಇರ್ಬೋದು, ಸಿನಿಮಾ ಇರ್ಬೋದು, ಅದು ದೇವರೇ ಅನ್ಕೊಂಡು ನಾವು ಪ್ರವೇಶ ಮಾಡ್ತೀವಿ, ಅಲ್ಲಿ ಕೆಲಸ ಮಾಡ್ತೀವಿ. ತಾಯಿ ಶಾರದೆ ಸದಾ ನಮಗೆ ಒಲಿತಾಳೆ, ಹರಿಸ್ತಾಳೆ, ಹಾರೈಸ್ತಾಳೆ, ಆಶೀರ್ವಸ್ತಾಳೆ ಅನ್ನೋದು ನಮ್ಮ ಭಾವನೆ. ನೀವು ಕೂಡ ಅಷ್ಟೇ. ಎಷ್ಟೋ ಕಡೆ ನೋಡ್ತೀವಿ, ಶೂ ಹಾಕೊಂಡು ಮೇಕಪ್ಗೆ ಕೂತ್ಕೊಳ್ತಾರೆ. ನಮ್ಮ ಮನ್ಸಿಗೆ ನೋವಾಗುತ್ತೆ. ಅದು ಶೂ ಬಿಟ್ಬಿಟ್ಟು ಮೇಕಪ್ ಮಾಡಿಸ್ಕೋಬೇಕು, ಆಮೇಲೆ ಶೂ ಹಾಕೊಂಡು ಕ್ಯಾಮ್ರಾ ನಮಸ್ಕಾರ ಮಾಡೋದು, ಇವೆಲ್ಲ ಸಂಸ್ಕಾರ ಅಲ್ಲ. ದಯಮಾಡಿ ನಾನು ಹೇಳಿದ ತಪ್ಪಾಗಿ ಭಾವಿಸ್ಬೇಡಿ. ಇವೆಲ್ಲವೂ ದೇವರ ಕೃಪೆ. ಇವತ್ತು ನಾವ್ ಯಾರಾದ್ರೂ ಕಲಾವಿದರಾಗಿದ್ದೀವಿ ಅಂದ್ರೆ, ಎಲ್ಲ ಕಲಾವಿದರ ಪರವಾಗಿ ಹೇಳ್ತೀನಿ, ನಾವ್ ಯಾರು ಗ್ರೇಟ್ ಅಲ್ಲ. ಯಾವ ಜನ್ಮದಲ್ಲಿ ನಾವು ಆ ತಾಯಿ ಶಾರದೆ ಪಾದಕ್ಕೆ ಒಂದು ಹೂ ಜಾಸ್ತಿ ಇಟ್ಟಿದೀವೋ ಗೊತ್ತಿಲ್ಲ. ತಾಯಿ ಶಾರದೆ ಕೃಪೆಯಿಂದ ಅಷ್ಟೇ ನಾವು ಕಲಾವಿದರಾಗಿದ್ದೀವಿ. ಮತ್ತೆ ಯಾರೂ ಶಾಶ್ವತ ಅಲ್ಲ, ಯಾವುದೂ ಶಾಶ್ವತ ಅಲ್ಲ. ಎಲ್ಲಿವರೆಗೂ ನಾವು ತೆರೆ ಮೇಲೆ ಕಾಣಿಸ್ಕೊಳ್ತೀವೋ ಅಲ್ಲಿವರೆಗೂ ಅಷ್ಟೇ ನಮಗೆ ಕಲಾವಿದರಿಗೆ ಬೆಲೆ. ನಾವು ತೆರೆ ಮೇಲೆ ಕಾಣಿಸ್ಕೊಡೋದು ಅಥವಾ ರಂಗಭೂಮಿ ಮೇಲೆ ಕಾಣಿಸ್ಕೊಡೋದು ಕಡಿಮೆ ಆಯ್ತು ಅಂದ್ರೆ ನಮ್ಮನ್ನು ಜನ ಮರ್ತು ಬಿಡ್ತಾರೆ. ಹಿಂದೆ ಎಷ್ಟೋ ಕಲಾವಿದರು ಇದ್ರು, ದೊಡ್ಡ ದೊಡ್ಡ ಕಲಾವಿದರು, ಇವತ್ತು ಅವರೆಲ್ಲ ನೆನಪಿಲ್ಲ. ಮುಂದೆ ನಾವು ಅಷ್ಟೇ, ನಾವು ಯಾವತ್ತು ಎಲ್ಲಿವರೆಗೂ ಇರ್ತೀವಿ ಅನ್ನೋದು ಗೊತ್ತಿಲ್ಲ. ನಾವು ಹೋದ್ಮೇಲೆ ಒಂದು 5 ವರ್ಷ 10 ವರ್ಷ ನೆನಪಿರ್ಬೋದು, ನಮ್ಮನ್ನು ಎಲ್ಲರೂ ಬರೀತಾರೆ. ಆದ್ರಿಂದ ಯಾವೊಂದು ಭ್ರಮೆ, ಒಂದು ಕಿರೀಟ, ಕೂಡು ಅನ್ನೋದು ಯಾರಿಗೂ ಬೇಡ ಅನ್ನೋದು ನನ್ನ ಒಂದು ಅನಿಸಿಕೆ, ಅಭಿಪ್ರಾಯ. ಸರ್, ಕೊನೆಯದಾಗಿ ಒಂದೇ ಒಂದು ಕೋರಿಕೆ, ಹೇಳಿ. ಒಂದೇ ಒಂದು ಡೈಲಾಗ್ ಹೇಳ್ತೀರಾ ದಯವಿಟ್ಟು ಸರ್, ವೀಕ್ಷಕರಿಗೋಸ್ಕರ? ಯಾವ್ದಾದ್ರೂ ಹೇಳಿ ಸರ್, ಯಾಕೆಂದ್ರೆ ಸಡನ್ ಆಗಿ ನೆನಪಾಗಲ್ಲ. ತುಂಬಾ ಪಾತ್ರಗಳನ್ನ ಮಾಡಿದೀರಾ, ಚಿಕ್ಕದಾಗಿ ಒಂದು ಸಣ್ಣದಾಗಿ ಹೇಳ್ಬಿಡಿ ಸಾಕು. ಮಗ, ನೀನು ನನ್ನ ಮಗಂದೇ ವಯಸ್ಸು. ಈಗ ನೀನು ಯುವಕ, ನನಗೆ ವಯಸ್ಸಾಗಿದೆ. ಈ ಕ್ಷಣದಲ್ಲಿ ನೀನು ಯಾವುದೋ ಉದ್ರೇಕದಲ್ಲಿ ನನ್ನನ್ನ ಮುದಿಯ ಅಂತ ಬೈದೆ. ನಿಜ ಕಣಪ್ಪ, ನಾನು ಮುದಿಯನೇ. ಒಂದ್ ಕಾಲದಲ್ಲಿ ನಾನು ನಿನ್ನಂಗೆ ಯುವಕನಾಗಿದ್ದೆ. ನಿನಗೂ ಒಂದಲ್ಲ ಒಂದಿನ ನನ್ನ ಪರಿಸ್ಥಿತಿ ಬಂದೇ ಬರ್ತೈತೆ. ಹೂವು ಕಾಯಾಗುತ್ತೆ, ಕಾಯಾಗಿದ್ದಾಗ ಗಟ್ಟಿಯಾಗಿರುತ್ತೆ. ಬಾಗದ ಮೇಲೆ ಅದು ಹಣ್ಣಾಗುತ್ತೆ, ಸಿಹಿ ಆಗುತ್ತೆ, ರುಚಿ ರುಚಿಯಾಗಿರುತ್ತೆ. ಅದು ಎಲ್ಲರ ಮನಸ್ಸು ಸೆಳೆಯುತ್ತೆ. ತಿಂದಾಗ ರುಚಿ ಕೊಟ್ಟು ಮನಸ್ಸಿಗೆ ಮುದ ನೀಡುತ್ತದೆ. ಅದನ್ನ ಹಾಗೆ ಬಿಟ್ಟ ಮೇಲೆ ಅದು ಒಣಗುತ್ತೆ, ಉಳಿಯುತ್ತೆ, ಹೊಳೆಯುತ್ತೆ. ಪ್ರತಿಯೊಬ್ಬ ಒಂದು ಹಣ್ಣಾಗ್ಬೋದು, ಜೀವ ಆಗ್ಬೋದು. ಹಂಗೆ ಕಣಪ್ಪ, ಯಾರು ಶಾಶ್ವತ ಅಲ್ಲ. ಇವತ್ತು ಯುವಕ ಅಂತ ವಯಸ್ಸಾದವ್ರನ್ನ ಕಡೆಗಣಿಸ್ಬೇಡ, ಅವ್ರ ಮನಸ್ಸಿಗೆ ನೋವು ಮಾಡಬೇಡ. ಇವತ್ತು ನೀನ್ ಇಬ್ಬರಿಗೆ ಬೇರೆಯವ್ರಿಗೆ ಯಾವ ತರ ನೋಡ್ಕೊಳ್ತೀಯೋ ಅದೇ ಪರಿಸ್ಥಿತಿ, ಅದೇ ಗತಿ ನಿನ್ಗೂ ಬರ್ತದೆ ಅನ್ನೋದನ್ನ ಯಾವತ್ತೂ ಮರಿಬೇಡ ಕಂದ, ಮರಿಬೇಡ. ತುಂಬಾ ಥ್ಯಾಂಕ್ ಯು ಸರ್. ಕಣ್ಣಲ್ಲಿ ನೀರೇ ಬಂತು ಸರ್. ನಾನು ಯಾಕೆ ಕೇಳ್ದೆ ಅಂತ ಅಂದ್ರೆ, ರಂಗಭೂಮಿ ಕಲಾವಿದ್ರು ಅಂದ್ರೆ ಎಷ್ಟು ಶಕ್ತಿ,
ಕೇಳಿದ ತಕ್ಷಣ ಒಂದು ಪಾತ್ರ ಇಷ್ಟು ಡೈಲಾಗ್ ಅನ್ನ, ಇವಾಗ ಬರ್ತಾ ಇರೋ ಆರ್ಟಿಸ್ಟ್ ಗಳು ಒಂದು ಡೈಲಾಗ್ ಅನ್ನ ಹೇಳೋದಕ್ಕೆ ಇಷ್ಟು ಟೆಕ್ಸ್ಟ್ ತಗೊಂತಾರೆ. ನಾನ್ ಕೇಳಿದ ತಕ್ಷಣ ಒಂದು ಡೈಲಾಗ್ ನೀವು ಸರಾಗವಾಗಿ ಅದೇ ಭಾವನೆಯಿಂದ ಸೊ ಎಷ್ಟು ಹೇಳಿದ್ರೆ ಅದನ್ನ ಇನ್ನೊಬ್ರು ನೋಡಿದಾಗ ಅವ್ರಿಗೆ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನ ಕೇಳಿದೆ. ತುಂಬಾ ಸಂತೋಷ ಆಯ್ತು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದು ನನ್ನತನ ಏನಿಲ್ಲ ನನ್ನಲ್ಲಿ. ಇದೊಂದು ಕೃತಜ್ಞತೆ ಸಲ್ಬೇಕಂತ ರಂಗಭೂಮಿ ನಮ್ಗೆ ಇವೆಲ್ಲ ಕಲ್ಸ್ಕೊಡ್ತು. ಅದಕ್ಕೆ ಹೇಳಿದಲ್ಲ, ಇದ್ಯಾವುದು ನಮ್ದಲ್ಲ, ರಂಗಭೂಮಿಗೆ ನಾವು ಕೃತಜ್ಞರು ಅಂತ ಹೇಳಿ. ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಈ ಕೆಲವು ಕಡೆ ಕಲಾವಿದರು ಅಂದಾಗ ಏನೋ ಕೇವಲವಾಗಿ ನೋಡ್ತಾರೆ. ಅಂದ್ರೆ ಕಲಾವಿದರು ಗ್ರೇಟ್ ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಹೊರಗಡೆ ಪಬ್ಲಿಕ್ ನಮ್ಮನ್ನು ಕೇಳ್ತಾರೆ, ಹೆಂಗ್ ನಡೀತಾ ಇದೆ ಜೀವನ ಅಂತ, ಏನೋ ದೇವ್ರು ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿ. ಅವರು ನಮ್ಗೆ ನೋವಾಗ ಮಾತಾಡ್ತಾರೆ ಕಲಾವಿದರಿಗೆ. ಕಲಾವಿದ್ರ ಜೀವನ ತುಂಬಾ ಕಷ್ಟ ಅಲ್ವಾ ಅಂತ. ನಮ್ಗೆ ಕಷ್ಟ ಎಷ್ಟಿದೆಯೋ ಗೊತ್ತಿಲ್ಲ, ಅವ್ರು ಹಾಗಂದ್ರೆ ನೋವಾಗುತ್ತೆ. ನಾನು ಕೆಲವ್ರಿಗೆ ಹಾರ್ಷಾಗಿ ಉತ್ತರ ಕೊಟ್ಟಿದ್ದೀನಿ. ಕಷ್ಟ ಅಂತ ಯಾವತ್ತಾರು ನಿಮ್ಮ ಮನೆ ಬಾಗಿಲಿಗೆ ಬಂದಿದೀವ ನಾವು? ನಿಮ್ಮನ್ನ ಏನಾದ್ರೂ ಕೇಳಿದೀವ? ಯಾಕೆ ಕಲಾವಿದ್ರ ನೀವು ಹಾಗೆ ಕೆಟ್ಟದಾಗಿ ಟ್ರೀಟ್ ಮಾಡ್ತೀರಿ ಅಂತ. ಕಲೆ ಬಗ್ಗೆ ನಿಮ್ಗೆ ಅಭಿಮಾನ ಇದೆ, ಕಲಾವಿದರ ಬಗ್ಗೆ ಅಭಿಮಾನ ಇದೆ. ಅವ್ರ ಪಾತ್ರಗಳು ನೋಡಿದಾಗ ಪ್ರಶಂಸೆ ಮಾಡಿ. ಆದ್ರೆ ದಯವಿಟ್ಟು ಯಾರು ಯಾವುದೇ ಕಲಾವಿದರ ಜೀವನ ಕಷ್ಟ, ನಿಮ್ಮ ಜೀವನ ಕಷ್ಟ, ನಿಮ್ ಜೀವನ ಹೆಂಗ್ ನಡೀತಾ ಇದೆ ಅವೆಲ್ಲ ಹೇಳ್ಬೇಡಿ. ಇವತ್ತು ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಕಷ್ಟ ಇದೆ. ಒಬ್ಬ ಸರ್ಕಾರಿ ನೌಕರ ಇರ್ಬೋದು, ಒಬ್ಬ ಕಂಡಕ್ಟರ್ ಇರ್ಬೋದು, ಡ್ರೈವರ್ ಇರ್ಬೋದು, ಟೈಲರ್ ಇರ್ಬೋದು, ಮತ್ತೊಬ್ಬ. ಪ್ರತಿಯೊಂದು ವೃತ್ತಿಗೂ ಅದರದೇ ಆದಂತ ಕಷ್ಟ ಇದ್ದೇ ಇದೆ. ನೀವು ಕಲಾವಿದರು ಬಹಳ ಮಾತ್ರ ಕಷ್ಟ ಅಂತ ಯಾಕೆ ಅನ್ಕೋತೀರಿ? ಕಲಾವಿದರು ಸುಖವಾಗಿರೋರು ಇದ್ದಾರೆ, ಕಷ್ಟಪಡೋರು ಇದ್ದಾರೆ. ಹಾಗೆ ಬೇರೆ ರಂಗದಲ್ಲೂ ಎಲ್ಲರೂ ಇದ್ದಾರೆ. ಅದಕ್ಕೆ ಕಲಾವಿದರದ ಕಷ್ಟ ಅನ್ನೋದನ್ನು ಮಾತ್ರ ಎಲ್ಲೂ ಹೈಲೈಟ್ ಮಾಡಕ್ ಹೋಗ್ಬೇಡಿ ಅಂತ ಬಹಳಷ್ಟು ಜನಕ್ಕೆ ನಾನು ಹೇಳಿದ್ದೀನಿ. ಹೌದಲ್ವಾ? ನೋವಾಗತ್ತೆ ಆ ಮಾತುಗಳು, ಕಲಾವಿದರಿಗೆ ನೋವಾಗುತ್ತೆ. ತುಂಬಾ ಥ್ಯಾಂಕ್ ಯು ಸರ್. ತುಂಬಾ ವಿಷಯಗಳನ್ನ ಹಂಚ್ಕೊಂಡ್ರಿ. ತುಂಬಾ ಖುಷಿ ಆಯ್ತು. ಅದು ನಿಮ್ಮಂತವ್ರನ್ನೆಲ್ಲ ಹಿರಿಯ ಕಲಾವಿದರನ್ನ ಇಂಟರ್ವ್ಯೂ ಮಾಡಿದ್ದು ನನಗೂ ಸಂತೋಷ. ನೋಡಿದಲ್ಲ ವೀಕ್ಷಕರೇ, ಎಷ್ಟು ವಿಷಯಗಳನ್ನ ಹೇಳಿದ್ರು ಅಂತ. ಇದೆಲ್ಲ ಮಾದರಿ ಆಗ್ಬೇಕು ಅಂತ ಅಷ್ಟೇ. ದಯವಿಟ್ಟು ಇದೇ ತರ ಎಲ್ಲಾ ಕಲಾವಿದರಿಗೂ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನಿಮ್ಮ ವಾಹಿನಿಯ ಮೂಲಕ ನಾವು ಕೂಡ ನಮ್ಮ ವೀಕ್ಷಕರನ್ನ, ಪ್ರೇಕ್ಷಕರನ್ನ ನೋಡೋದಿಕ್ಕೆ, ನಮ್ಮ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ, ನಾವು ನಮಸ್ಕಾರಗಳನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮಗೂ ನಿಮ್ಮ ವಾಹಿನಿಗೂ ನನ್ನ ತುಂಬ ಹೃದಯದ ವಂದನೆಗಳು, ಧನ್ಯವಾದ. ಚಾನಲ್ ಮುಖಾಂತರ ಎಲ್ಲ ಹಿರಿಯ ಕಿರಿಯ ಕಲಾವಿದರನ್ನ ನಿಮಗೆ ಪರಿಚಯ ಇದ್ದಾರೆ. ನಿಮ್ಮೆಲ್ಲರನ್ನ ಈಗ ಭೇಟಿಯಾಗೋದಕ್ಕೆ ನಿಮ್ ಜೊತೆ ಅವಕಾಶ ಮಾಡಿಕೊಡ್ತಾರೆ. ಅವ್ರಿಗೆ ಈ ಮೂಲಕ ಪ್ರಗತಿ ಕನ್ನಡ ಯೂಟ್ಯೂಬ್